ಸ್ಲೀವ್ಸ್ ಕಟ್ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ದು ಆರ್ಮೋಲ್ ಅಲ್ಲಿ ನೀವು ಎಷ್ಟಿದೆ ಅಂತ ನೋಡ್ಕೋಬೇಕು ರೌಂಡು. ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಬಂದ್ಬಿಟ್ಟು 8.5 ಇದೆ. 8.5ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವಿಲ್ಲಿ 9.5 ಇಂಚಿಂದ ಅಗಲ ನಾವು ಸ್ಲೀವ್ಸ್ ಕಟ್ ಮಾಡಬೇಕು. ನೋಡಿ ಇಲ್ಲಿ ನಾನು ಸ್ಲೀವ್ಸ್ಗೆ ಈ ರೀತಿ 4 ಫೋಲ್ಡ್ ಹಾಕೋಬೇಕು. ನೋಡಿ ಇದು 4 ಫೋಲ್ಡ್ ಬರುತ್ತೆ. ನೋಡಿ ಇದು ಫೋಲ್ಡ್ ಇರೋದು ಮತ್ತೆ ಇಲ್ಲಿ 2 ಕಟ್ಟಿರೋದು ಸೇರಿಸಿ ಟೋಟಲ್ 4 ಫೋಲ್ಡ್ ಬರುತ್ತೆ. ನಮ್ಗೆ ಇಲ್ಲಿ ಅಗಲ ಬಂದ್ಬಿಟ್ಟು ನಮಗೆ 9.5 ಅಲ್ವಾ, ಇದು ಅಗಲ ಕಡಿಮೆ ಇದೆ ನೋಡಿ 8.5 ಇದೆ. ನಾನು ಅದಕ್ಕೆ ಇದನ್ನ ಈ ರೀತಿ ಇನ್ನೊಂದು ಸ್ವಲ್ಪ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಇಲ್ಲಿ 2 ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಇವಾಗ ನಮ್ಗೆ ಇಲ್ಲಿ 9.5. ನಾರ್ಮಲ್ ಪ್ಲೇನ್ ಬ್ಲೌಸ್ಗಾರೆ ನಾವಿಲ್ಲಿ 9.5ನೇ ತಗೋಬೇಕು. ಇವ್ರು ನನಗಿಲ್ಲಿ ಪಫ್ ಬ್ಲೌಸ್ ಕೇಳಿದ್ದಾರೆ. ಪಫ್ ಅಂದ್ರೆ ಅವ್ರಿಗೆ ಸ್ವಲ್ಪ ಪಫ್ ಹೆವಿ ಪಫ್ ಬೇಕಂತೆ. ನಮ್ಗೇನಾದ್ರು ಸ್ವಲ್ಪ ಇಲ್ಲಿ ಒಂದು 5ರಿಂದ 6 ಪಫ್ ಬೇಕಂದ್ರೆ ನಾವು ಇಷ್ಟೇ 9.5ನೇ ತಗೊಂಡ್ರೆ ಸಾಕಾಗುತ್ತೆ. ಇವ್ರು ಸ್ವಲ್ಪ ಇನ್ನ ಹೆವಿ ಸ್ವಲ್ಪ ಇಲ್ಲಿ ಅಗ್ಲಕ್ಕೆ ನಂಗೆ ಪಫ್ ಬೇಕು ಅಂತ ಕೇಳಿದ್ರೆ ಅದಕ್ಕೋಸ್ಕರ 10.5 ಅಂದ್ರೆ 9.5 ಅಲ್ವಾ, 10.5 ಇಂಚ್ ನಾನು ಅಗಲ ತಗೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ತಗೊಳ್ಳಿ. ನೆಕ್ಸ್ಟ್ ಅವ್ರದ್ದು ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು ರೆಡಿ ಅವ್ರಿಗೆ 9 ಇಂಚ್ ಬೇಕು. ರೆಡಿ 9 ಇಂಚು. ಮತ್ತೆ ನಾವಿಲ್ಲಿ ಹೊಲಿಗೆ ಮಾರ್ಜಿನ್ ಸೇರಿಸ್ಕೊಂಡು 10 ಇಂಚ್ಗೆ ಇಲ್ಲಿ ಒಂದು ಲೈನ್ ಹಾಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ನಿಮಗೆ ಬಟ್ಟೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬಟ್ಟೆ ಇದೆ ಅಂತ ನೋಡ್ಕೊಂಡು ಅಗಲ ಉದ್ದ ಇಟ್ಕೋಬಹುದು. ನನ್ಗೆ ಇಲ್ಲಿ ಬಟ್ಟೆ ಬಂದ್ಬಿಟ್ಟು 5 ಇಂಚ್ವರೆಗೂ ಇದೆ. ನಾನು ಅದಕ್ಕೆ ಇಲ್ಲಿ ಫುಲ್ಲು 5 ಇಂಚ್ವರೆಗೂ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು 2 ಇಂಚ್ವರೆಗೂ ಒಂದು ಸ್ಟ್ರೈಟ್ ಲೈನ್ ತಗೋಬೇಕು. ಇಲ್ಲೂ ಅಷ್ಟೇ 2 ಇಂಚು. ಮತ್ತೆ ಇಲ್ಲಿ 3 ಇಂಚು. ಇದು ಚಿಕ್ಕ ಅಳತೆ ಅಲ್ವಾ, ಸ್ವಂತ ಸುತ್ತಳತೆ 30 ಇರೋದಕ್ಕೆ ನಾವು 27 ಇದೆ ಅಂದ್ರೆ 30 ಒಳಗಡೆ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ 3 ಇಂಚೆ ತಗೋಬೇಕು. 30ಕ್ಕಿಂತ ಮೇಲೆ ಬಂದ್ರೆ ಸೊಂಟ ಸುತ್ತಳತೆ ನಾವು ಇಲ್ಲಿ 3.5 ತಗೋಬೇಕು. ನಾನು ಇಲ್ಲಿ 3 ಇಂಚ್ ತಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಮಾರ್ಜಿನ್ 2 ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ನಾವು ಇವಾಗ ಈ ಶೇಪ್ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಇಲ್ಲಿಂದ ಈ ರೀತಿ ಶೇಪ್ ಹಾಕೋಬೇಕು. ಇವಾಗ ಈ ಶೇಪ್ನ ಇಲ್ಲಿಗೆ ಸೇರಿಸ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಂದ ನೀವು ನಿಮ್ಗೆ ಅಗಲ ಪಫ್ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಸ್ವಲ್ಪ ಅಗಲಕ್ಕೆ ತಗೋಬಹುದು. ಈ ರೀತಿ ನಿಮ್ಗೆ ಏನಾದ್ರು ಇಷ್ಟು ಪಫ್ ಬೇಡ ಕಡಿಮೆ ಬೇಕಂತ ಹೇಳಿದ್ರೆ ನೀವು ಲೆಂತ್ ಕಡಿಮೆ ಮಾಡ್ಕೋಬಹುದು. 2, 2.5, 3 ಇಂಚ್ವರೆಗೂ ಇಟ್ಕೊಂಡ್ರೆ ನಿಮ್ಗೆ ಜಾಸ್ತಿ ಪಫ್ ಬರಲ್ಲ. ಒಂದು 6, 7 ಪಫ್ ಬರುತ್ತೆ. ಮತ್ತೆ ಅಗ್ಲನು ನೀವು ಇಲ್ಲಿ ಕಡಿಮೆ ಮಾಡ್ಕೋಬಹುದು. ಇಲ್ಲಿ 2 ಇಂಚ್ ತಗೊಂಡಿದೀವಲ್ಲ, ನೀವು 1 ಇಂಚ್ ತಗೊಂಡು ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಪಫ್ ಬರುತ್ತೆ. ಒಂದು 3ರಿಂದ 4 ಒಂದೊಂದ್ ಸೈಡು 2 ಇಲ್ಲ 3 ಪಫ್ ಬರುತ್ತೆ. ನಾವಿಲ್ಲಿ ಹೈಟ್ ತಗೊಂಡೋಗಿ ಮತ್ತೆ ಅಗಲ ತಗೊಂಡಂಗೆ ನಮ್ಗೆ ಇಲ್ಲಿ ಪಫ್ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ನಾನು ಇಲ್ಲಿ ಅವ್ರಿಗೆ ಪಫ್ ಜಾಸ್ತಿ ಕೇಳಿದ್ರೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಅಗಲನೇ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಇಲ್ಲಿ ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು ಅವ್ರದ್ದು 4.75 ಇದೆ. ಪಫ್ ಸ್ಲೀವ್ಸ್ ಇಟ್ಟಾಗ ನಮ್ಗೆ ಇವಾಗ ನಾರ್ಮಲ್ ಸ್ಲೀವ್ಸ್ಗೆ ನಾವು 4.75 ಇಟ್ಕೋತೀವಲ್ಲ, ಇದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕಂದ್ರೆ ಪಫ್ ಇರೋದಕ್ಕೆ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲೊಂದು 1/4 ಇಂಚ್ ನಾರ್ಮಲ್ ಸ್ಲೀವ್ಸ್ ರೌಂಡ್ಗಿಂತ ಒಂದು 1/4 ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಇವಾಗ 4.75 ಇದೆಲ್ಲ, ನಾನು 5 ಇಂಚ್ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ 2 ಇಂಚು ಹೊಲಿಗೆ ಮಾರ್ಜಿನ್. ಇವಾಗ ಇವೆರಡನ್ನು ಸೇರಿಸ್ಕೊಳ್ಳೋಣ. ಇದು ಪಫ್ ಇದು ಆಪೋಸಿಟ್ ಬರುತ್ತೆ. ಈ ಸೈಡ್ ಇಂದ ಪಫ್ ಈ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ 2 ಆಪೋಸಿಟ್ ಪಫ್ ಬರುತ್ತೆ. ಆ ತರ ಬರುತ್ತೆ ಇದು ಸ್ಲೀವ್ಸ್. ಬನ್ನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಮಗೆ ಹೊಲಿಗೆ ಮಾರ್ಜಿನ್ ಹಾಕೊಂಡಿದೀವಲ್ಲ, ಇಲ್ಲೊಂದು ಟಕ್ ಹಾಕೊಳ್ಳಿ. ಮತ್ತೆ ಇಲ್ಲಿನೂ ಅಷ್ಟೇ ಇಲ್ಲೊಂದು ಕಟ್ ಹಾಕೊಳ್ಳಿ. ಮತ್ತೆ ಇಲ್ಲಿನೂ ಅಷ್ಟೇ ಸೆಂಟರ್ ಅಲ್ಲಿ ಇಲ್ಲೊಂದು ಕಟ್ ಹಾಕೊಳ್ಳಿ. ಅವಾಗ ನಿಮ್ಗೆ ನೀಟಾಗಿ ಅಳತೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಕಟ್ ಮಾಡಿದ್ರೆ ಉಳಿದಿರೋ ಬಟ್ಟೆ ಇದೆಲ್ಲ, ಈ ಬಟ್ಟೆನೇ ಇಲ್ಲೇ ಜಾಯಿಂಟ್ ಮಾಡ್ಕೋಬಹುದು. ಹಿಂಗೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬಿಡಿ.